ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ, ಹೇಳಿ ಲಾಯರ್ ಸಾಹೇಬ್ರೆ. ಓ ಹೌದಾ, ಹಾಂ ಸರಿ ಸರಿ ಆಯಿತು. ಹಾಂ ಹೇಳ್ತೀನಿ. ಓಕೆ. ರಾಕಿ ಲಾಯರ್? ಹೌದು ರಾವಣ್ ಬಾಯ್. ಏನಂತ? ನಮ್ಮ ಕೇಸ್ಗೆ ತೀರ್ಪು ಕೊಡೋ ಜಡ್ಜಿಯು ಮೆಟ್ಲಿಂದ ಕೆಳಗೆ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿದೆಯಂತೆ. ಮೂರು ತಿಂಗಳು ಬೆಡ್ ರೆಸ್ಟ್ ಅಂತ ಹೇಳಿದಾರಂತೆ ಡಾಕ್ಟ್ರು. ಜಡ್ಜ್ ಮನೆ ಕೆಲಸದವರು ಖುದ್ದಾಗಿ ಲಾಯರ್ಗೆ ಫೋನ್ ಮಾಡಿ ಹೇಳಿದ್ರಂತೆ. ಬೋನು ಫ್ರ್ಯಾಕ್ಚರ್ ಆಗಿರೋದನ್ನ ನೋಡಿದ್ರೆ ಕಮ್ಮಿ ಅಂದರೂ 4-5 ತಿಂಗಳು ಎದ್ದು ಓಡಾಡಕ್ಕಾಗಲ್ವಂತೆ. ಹಾಗಾಗಿ ಕೇಸು ಮುಂದಕ್ಕೆ ಹೋಗುತ್ತೆ. ಅವನ್ನ ಮೆಟ್ಲಿಂದ ಬೀಳಿಸಿದ್ದೆ ನಾನು. 3-4 ತಿಂಗಳು ನಿನಗೆ ಅವಕಾಶ ಸಿಗತ್ತೆ. ಅಷ್ಟರಲ್ಲಿ ಈ ಕೇಸಿನ ಸಾಕ್ಷಿಗಳನ್ನ ಹೊಡೆದಾಕಿ ನೀನು ಶಿಕ್ಷೆಯಿಂದ ಪಾರಾಗಬೇಕಾಗಿರೋದನ್ನ ನೋಡು. ಇದು ನಿನಗೆ ಬಿಟ್ಟಿದ್ದು. ಇಷ್ಟು ಹೇಳಿದ್ರಲ್ಲ ಗುರುಜಿ, ತುಂಬಾ ಥ್ಯಾಂಕ್ಸ್. ಶುಭವಾಗಲಿ. ಬನ್ನಿ ಅಂಕಲ್, ಬಾಲ್ ಆಟಾಡೋಣ. ಅಯ್ಯೋ, ನಿನ್ ಜೊತೆ ಆಟ ಆಡಕ್ಕೆ ಈಗ ಟೈಮ್ ಇಲ್ಲಮ್ಮ. ನೀವೇನ್ ಅಂಕಲ್, ಈಗಿನ ಕಾಲ ಗಂಡ್ಮಕ್ಳು ಥ್ರೋ ಬಾಲ್, ಫುಟ್ಬಾಲ್, ಬ್ಯಾಸ್ಕೆಟ್ ಬಾಲ್ ಅಂತೆಲ್ಲ ಆಟಾಡ್ತಾರೆ. ನೀವೇನ್ ಅಂಕಲ್ ಹಿಂಗೇನ್ ಬಿಟ್ರಿ? ಶಿವಕುಮಾರ್ ಅವ್ರೆ, ಏನ್ ತಲೆ ತಿಂತಾ ಇದ್ದಾಳೆ ನಿಮ್ಗೆ? ಏನಿಲ್ಲ ಮೇಡಮ್. ನೀವು ಸುಮ್ನಿರಿ ಶಿವಕುಮಾರ್ ಅವ್ರೆ. ಏನ್ ಬೋಟ ತಲೆ ತಿಂತಾ ಇದ್ಯಾ ಅಂಕಲ್ಗೆ? ಅಯ್ಯೋ, ಬಾಲ್ ಆಟಾಡಕ್ಕೆ ಕರ್ದೆ, ತಪ್ಪ. ಏನು ಅವ್ರದೇನ್ ಆಟ ಆಡೋ ವಯಸ್ಸಾ? ನಿನ್ ಹತ್ರ ಆಟ ಆಡೋದಕ್ಕೆ ಅವ್ರೇನ್ ಫ್ರೀ ಆಗ ಇದ್ದಾರೆ? ಶಿವಕುಮಾರ್, ಏನ್ ವಿಷಯ? ಸರ್, ನಿಮ್ಮ ಹತ್ರ ಈ ಫೈಲಲ್ಲಿ ಸಿಗ್ನೇಚರ್ ತಗೋಬೇಕಿತ್ತು. ನಾನು ಆಫೀಸಿಗೆ ಬರ್ತಿದ್ನಲ್ಲ, ಆಗ್ಲೇ ತಗೋಬಹುದಾಗಿತ್ತು. ಸರಿ ಕೊಡಿ. ಶಿವಕುಮಾರ್, ಆ ಫೈಲ್ಸ್ ನನಗ್ ಕೊಡಿ. ಯಾಕೆ? ಇನ್ 10 ದಿನ ನಾವು ಆಫೀಸ್ಗೆ ಹೋಗ್ತಾ ಇಲ್ಲ. ನೀವು, ನಾನು, ಭೈರವಿ ಎಲ್ಲ ಸೇರ್ಕೊಂಡು ಮುಂದಿನ 10 ದಿನ ಎಲ್ಲ ಕಡೆ ಸುತ್ತಾಡ್ಬೇಕು. ಫಿಲ್ಮ್ಗೆ ಹೋಗೋಣ, ಮಾಲ್ಗೆ ಹೋಗೋಣ, ಪಿಕ್ನಿಕ್ಸ್ಗೆ ಹೋಗೋಣ, ರೆಸ್ಟೋರೆಂಟ್ಸ್ಗೆ ಹೋಗೋಣ.